ನಮಸ್ತೆ. ನಾನು ಅನಿತಾ. ನನ್ನ ಲೇಖನಿಯಿಂದ ಎಂಬ ಹೊಸ ಮಾಲಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ನನ್ನ ಸ್ವರಚಿತ ಕವನಗಳನ್ನು, ಲೇಖನಗಳನ್ನು, ಕಥೆಗಳನ್ನು ಓದಲಿದ್ದೇನೆ. ದಯವಿಟ್ಟು ಕೇಳಿ ಆಲಿಸಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ನನಗೆ ತಿಳಿಸಬೇಕು ಎಂಬ ಕೋರಿಕೆ. ಮೊದಲ ಲೇಖನ, 60ರ ಹರೆಯದಲ್ಲೂ ಮರಳಿ ಅರಳಬಹುದೇ. ನಮ್ಮ ಲೇಖನದ ವಿಷಯ 60ರ ಹರೆಯದಲ್ಲಿ ಮರಳಿ ಅರಳಬಹುದೇ. ಹೌದಲ್ವಾ? ಯಾಕಾಗಬಾರ್ದು? ವಯಸ್ಸು ಅನ್ನೋದು ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಏಜ್ ಈಸ್ ಜಸ್ಟ್ ಎ ನಂಬರ್ ಎಂದು. ಹೌದಲ್ವೇ? ಅದೊಂದು ಕೇವಲ ಅಂಕಿ ಸಂಖ್ಯೆ ಅಷ್ಟೇ. ನನಗೆ 20 ಆಯಿತು, 30 ಆಯಿತು, 60 ಆಯಿತು ಎಂದೆಲ್ಲ ಅಂದ್ಕೊತೀವಿ. ಆದರೆ ಚೈತನ್ಯ, ಉತ್ಸಾಹ ತುಂಬಿ ತುಳುಕೋ ಮನುಜರಿಗೆ ಬದುಕು ಯಾವಾಗಲೂ ಸಂತಸ, ಸಂಭ್ರಮಗಳ ಆಗರ ಅಲ್ವೇ? ಪ್ರತಿಯೊಬ್ಬ ಮನುಷ್ಯನು 60, 80ರ ಹರೆಯದಲ್ಲಿ ಸಹ ತುಂಬ ಸ್ಫೂರ್ತಿಯಾಗಿ, ಚಟುವಟಿಕೆಯಾಗಿ ಇರಬಹುದು ಅನ್ನೋದಕ್ಕೆ ಬಹುಶಃ ನಮ್ಮೆಲ್ಲರ ಪೂರ್ವಜರು, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿಯಂದಿರೇ ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸದಾಕಾಲ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳ ಉತ್ಸಾಹವಾಗಿ ಮತ್ತು ಚೈತನ್ಯದ ಚಿಲುಮೆಯಾಗಿ ಬದುಕಿನಲ್ಲಿ ಬಾಳ್ತಾ ಇದ್ದರು. ಹಿಂದೆ ನಮ್ಮಮ್ಮ, ನಮ್ಮ ಸೋದರತ್ತೆ ಇವರೆಲ್ಲ ಮನೆಯ ಕೆಲಸಗಳೇ ರಾಶಿ ಇದ್ದರೂ ಬಿಡುವಿನ ವೇಳೆಯಲ್ಲಿ ಸ್ವೆಟರ್ ಹಾಕೋದು, ಟೈಲರಿಂಗ್ ಮಾಡೋದು, ಮನೆಯಲ್ಲೇ ಉಪ್ಪಿನಕಾಯಿ ತಯಾರಿಸೋದು, ಚಟ್ನಿ ಪುಡಿ, ಹುಳಿ ಪುಡಿ, ಸಾಂಬಾರು ಪುಡಿಗಳನ್ನು ಮಾಡೋದು, ಗೊಜ್ಜುಗಳನ್ನು ತಯಾರಿಸೋದು, ಈ ರೀತಿ ಪ್ರತಿಯೊಂದು ಕೆಲಸವನ್ನು ತಾವೇ ಸ್ವತಃ ಮಾಡ್ತಾ ಸಮಯದ ಸದುಪಯೋಗ ಮಾಡಿಕೊಳ್ತಿದ್ರು. ಜೊತೆಗೆ ಸಾಕಷ್ಟು ಹಣ ಸಹ ಅಷ್ಟೊಂದು ಇರ್ತಾ ಇರಲಿಲ್ಲ. ಆರ್ಥಿಕ ಮುಗ್ಗಟ್ಟು ಇರ್ತಿತ್ತು. ಇದರಿಂದ ಹಣದ ಉಳಿತಾಯ ಸಹ ಆಗ್ತಾ ಇತ್ತು. ಹೀಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗಿ ಉತ್ತಮ ಆರೋಗ್ಯ ಕೂಡ ಹೊಂದಿದ್ರು. ಆದರೆ ಈಗಿನ ಕಾಲದ ಜನತೆಗೆ ಎಲ್ಲ ರೀತಿಯ ಮಷಿನ್ ಇರೋದ್ರಿಂದ ಮನೆಯಲ್ಲಿ ಕೆಲಸ ಬಹಳಷ್ಟು ಸುಲಭ ಆಗಿಬಿಟ್ಟಿದೆ. ಆದರೆ ಸಮಯ ಮಾತ್ರ ಬೇಕಾದಷ್ಟಿರುತ್ತೆ. ಕೈಯಲ್ಲಿರುವ ಜಂಗಮವಾಣಿ ಮೂಲಕ ಅವರು ಇಡೀ ಪ್ರಪಂಚವನ್ನು ತಮ್ಮ ಕೈ ಬೆರಳುಗಳಲ್ಲಿ ನೋಡಬಹುದು. ಜೊತೆಗೆ ಅಪ್ಪಿತಪ್ಪಿ ಅವರಿಗೆ ಬರೆಯುವ ಅಭ್ಯಾಸವಿದ್ದಲ್ಲಿ ಕವನ ಬರೆಯಬಹುದು, ಲೇಖನ ಬರೆಯಬಹುದು, ಕತೆ ಬರೆಯಬಹುದು. ಬೇಕಾದಷ್ಟು ಮುಖಪುಟದ ಸಾಹಿತ್ಯ ಗುಂಪುಗಳಿವೆ. ಅದರಲ್ಲಿ ಭಾಗವಹಿಸ್ತಾ ಜೀವನ್ಮುಖಿಯಾಗಬಹುದು. ಕೆಲವರಿಗೆ ತಮ್ಮಲ್ಲಿರುವ ಕಲೆಯ ಪ್ರದರ್ಶನ ಮಾಡುವ ಬಯಕೆ ಇರ್ತದೆ. ಹಿಂದೆಲ್ಲ ವೇದಿಕೆ ಹುಡುಕಬೇಕಿತ್ತು. ಆದರೆ ಇಂದು ಮನೆಯಲ್ಲಿ ತಾವೇ ಸ್ವತಃ ರೆಕಾರ್ಡ್ ಮಾಡಿ, ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕೋ ಮೂಲಕ ತಮ್ಮಲ್ಲಿರೋ ಪ್ರತಿಭೆಯನ್ನು ಅವರು ಜನರ ಮುಂದೆ ಪ್ರಸ್ತುತಪಡಿಸಬಹುದು. ಜಸ್ಟ್ ಅಲ್ಲಿ ಪೋಸ್ಟ್ ಮಾಡಿ ಒಂದು 5 ನಿಮಿಷದಲ್ಲಿ ಅವರಿಗೆ ಪ್ರತಿಭೆಗೆ ಲೈಕು, ಕಾಮೆಂಟ್ಸು ಮೂಲಕ ಪ್ರಶಸ್ತಿ ಸಿಕ್ಬಿಡ್ತದೆ. ಈ ರೀತಿ ಸಾಕಷ್ಟು ನಮ್ಮಲ್ಲಿ ಗುಪ್ತವಾಗಿರ್ತಕ್ಕಂತಹ ಕಲೆಗೆ ಬೆಲೆ ಸಿಕ್ಕಂತಾಗ್ತದೆ. ನಾವು 60ರ ಹರೆಯದಲ್ಲಿ ಅರಳಿ ನಸುನಗೆ ಸೂಸಬಹುದು ಅನ್ನೋದು ನನ್ನ ಅಭಿಪ್ರಾಯ. ಏನಂತೀರ ಸ್ನೇಹಿತರೆ? ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನನಗೆ ಮುಂದೆ ಲೇಖನಗಳನ್ನ, ಕವನಗಳನ್ನ ಅಥವಾ ಕತೆಗಳನ್ನು ಪೋಸ್ಟ್ ಮಾಡುವಾಗ ನನಗೊಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತೀನಿ. ನಮಸ್ತೆ.